ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇದೊಂಥರ ಖುಷಿಯಾದ ಹಿಂಸೆ. ಸರಿ, ಇವಾಗ ಎಲ್ಲಿವರೆಗೂ ಓದ್ಕೊಂಡಿದ್ಯಾ ತೋರ್ಸು. ಸೆಕೆಂಡ್ ಪೇಜ್ ವರೆಗೂ ಓದಿದ್ದೀನಿ. ಓಕೆ, ಚೂಸ್ ದ ರೈಟ್ ಆನ್ಸರ್ಸ್. Although I simply tried and tried, means it means the dragon trying to do simple things. the dragon tried simple things. Shows that the dragon Shows that the dragon just once. ಭಾಳ ಒಳ್ಳೆ ಕೆಲಸ ಮಾಡಿದ್ರಿ ನೀವು. ನಿಮಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ತುಂಬ ಸಂತೋಷ ಆಯಿತು ನಿಮ್ಮ ಸಾಹಸ ನೋಡಿ. ನಿಮ್ಮಂಥದ್ದು ಈಗಿನ ಕಾಲದಲ್ಲಿ ತುಂಬ ಅಪರೂಪ. ಅಂದಾಗೆ ಇದೇ ನಮ್ಮ ಮನೆ. ನಾನು ನಿಮ್ಮ ಹೆಸರು ಕೇಳದೆ ಮರ್ತ್ಬಿಟ್ಟೆ. ಅಂದಾಗ ನಿಮ್ಮ ಹೆಸರೇನು? ಭೈರವ ಅಂತ. ಭೈರವ? ಹೆಸರಿಗೆ ತಕ್ಕನಾಗಿ ಈ ಊರ್ನ ಕಾವಲ್ ಕಾಯ್ತಾ ಇದ್ದೀರಾ ನೀವು. ನಿಮ್ಮಂಥವ್ರು ಬಹಳ ಅಪರೂಪ. ನೀವೇನಾದ್ರೂ ಈಗ ಬಂದಿಲ್ಲ ಅಂದಿದ್ರೆ ನನಗೆ 10 ಲಕ್ಷ ರೂಪಾಯಿ ದರೋಡೆ ಆಗಿರೋದು. ಇಲ್ಲ ಅಂದ್ರೆ ಅವನ ಚಾಕುವಿಂದ ನಾನು ಸಾಯಿಸಿರೋನು. ಇಲ್ಲ ಅವನ ಚಾಕುವಿಂದ ನನ್ನ ಪ್ರಾಣನೇ ಹೋಗಿರೋದು. ನಿಮ್ಮ ಮಾಯಸ್ ಗಟ್ಟಿ ಇತ್ತು ಬಿಡಿ ಸರ್. ಅದಕ್ಕೆ ಆ ದೇವರು ನನ್ನನ್ನು ಈ ರೀತಿ ಕರೆಕ್ಟ್ ಟೈಮ್ಗೆ ಕರೆಸಿತ್ತು. ನೀವಿನ್ನೊಂದು ಚೂರು ಮುಂದೆ ಹೋಗಿದ್ದಿದ್ರೆ ನಾನು ನಿಮಗೆ ಸಿಗ್ತಾ ಇರಲಿಲ್ಲ. ಆದರೆ ದೇವ್ರ ಥರ ಬಂದು ನೀವು ನನ್ನ ಕಾಪಾಡಿದ್ರಿ ಭೈರವ ಅವರೇ. ನಿಮ್ಮ ಫೋನ್ ನಂಬರ್ ಸಿಗ್ಬೋದಾ? ತಗೊಳ್ಳಿ ಸರ್. 944880. ಬಂತು ಸರ್. ಸರಿ ಸರ್. ನನ್ನ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟು. ಬೇಡ ಅನ್ಬೇಡಿ. ದಯವಿಟ್ಟು ಬೇಡ ಸರ್. ನಾನೊಂದು ಮಾನವೀಯತೆ ದೃಷ್ಟಿಯಿಂದ ನಿಮ್ಮನ್ನು ಕಾಪಾಡಿದ್ದು. ನಿಮ್ಮ ಹತ್ರ ದುಡ್ಡಿದೆ ಅಂತ ನನಗೆ ಗೊತ್ತಿಲ್ಲ. ಆ ದೇವರು ಬೇರೆಯವ್ರಿಗೆ ಸಹಾಯ ಮಾಡೋಷ್ಟು ಶಕ್ತಿನ ಕೊಟ್ಟಿದ್ದಾನೆ. ಅಷ್ಟು ಸಾಕು ನನಗೆ. ಸಾರ್, ನನ್ನನ್ನು ಕ್ಷಮಿಸ್ಬಿಡಿ. ದುಡ್ಡಿಂದ ಅಳೆದ್ಬಿಟ್ಟೆ ನಿಮ್ಮನ್ನು. ನೀವು ಮಾಡಿರೋ ಸಹಾಯಕ್ಕೆ ಬೆಲೆ ಕಟ್ಟೋದಕ್ಕೆ ಆಗೋದಿಲ್ಲ. ಹೇಗೆ ಥ್ಯಾಂಕ್ಸ್ ಹೇಳೋದೊಂದು ಗೊತ್ತಾಗದೇನೆ ದುಡ್ಡು ಕೊಡೋಕೆ ಬಂದ್ಬಿಟ್ಟೆ. ಸಾರಿ. ಪರವಾಗಿಲ್ಲ ಬಿಡಿ ಸರ್. ನಿಮ್ಮ ಪ್ರೀತಿನ ನೀವು ತೋರ್ಸೋಕೆ ಬಂದ್ರಿ ಅಷ್ಟೇ. ಅದರಲ್ಲಿ ಏನೂ ತಪ್ಪಿಲ್ಲ. ಸರಿ, ನಾನಿನ್ನು ಹೊಡ್ತೀನಿ. ಮನೆ ತನಕ ಬಂದಿದ್ದೀರಾ. ಊಟ ಮಾಡ್ಕೊಂಡು ಹೋಗ್ಬೋದಿತ್ತಲ್ಲ, ನಮಗೂ ಸಮಾಧಾನ ಆಗುತ್ತೆ. ಈಗಲೇ 12 ಗಂಟೆ ಮೇಲೆ ಆಗ್ಬಿಟ್ಟಿದೆ. ಪಾಪ ಮನೆಯವರೆಲ್ಲ ಆಗಲೇ ಮಲ್ಕೊಂಡ್ಬಿಟ್ಟಿರ್ತಾರೆ. ಸುಮ್ಮನೆ ಅವ್ರಿಗೆ ಯಾಕೆ ತೊಂದರೆ? ಅಮ್ಮ ಮನೇಲಿ ನನಗೆ ಅಡುಗೆ ಮಾಡಿರ್ತಾರೆ. ನಾನು ಬರಲ್ಲ ಸರ್. ಸರಿ, ಆಯ್ತಪ್ಪ, ಒಳ್ಳೇದಾಗಲಿ. ಹೋಗ್ಬಿಟ್ಟು ಬನ್ನಿ. ಹೋಗಿ ಬರ್ತೀನಿ. अच्छा आदमी. ಹಲೋ, ನಮಸ್ಕಾರ. ಭೈರವ ಇದ್ದಾರಾ? ಪೂಜೆ ಮಾಡ್ತಿದ್ದಾನೆ. ನೀವು? ನಾನು ರಾಮದೇವ್ ಅಂತ. ತಾವು ಭೈರವರ್ಗೆ ಏನಾಗಬೇಕು? ನಾನು ಅವ್ರ ತಾಯಿ ಸರ್. ನಮಸ್ಕಾರ ಅಮ್ಮ. ನಿನ್ನೆ ರಾತ್ರಿ ನಾನು ಬರಬೇಕಾದ್ರೆ ಒಬ್ಬ ಚಾಕು ತೋರಿಸಿ ನನ್ನನ್ನು ದರೋಡೆ ಮಾಡಕ್ ನೋಡ್ದ. ಸ್ವಲ್ಪ ಯಾಮಾರಿದ್ರು ನನ್ನನ್ನು ಚಾಕು ಹಾಕಿ ಸಾಯಿಸ್ಬಿಡ್ತಾ ಇದ್ದ. ಆ ಸಮಯಕ್ಕೆ ಸರಿಯಾಗಿ ನಿಮ್ಮ ಮಗ ಬಂದು ನನ್ನ ಕಾಪಾಡ್ದ. ಎಂತ ಒಳ್ಳೆ ಮಗನ ಜನ್ಮ ಕೊಟ್ಟಿದ್ದೀರಾ ತಾಯಿ ನೀವು. ತುಂಬಾ ಚೆನ್ನಾಗಿ ಬೆಳೆಸಿದ್ದೀರಾ ನಿಮ್ಮ ಮಗನ್ನ. ಅಪ್ಪ ದೇವ್ರೇ, ಈ ಸಮಾಜಕ್ಕೆ ನೀವು ಒಳ್ಳೆ ಪ್ರೆಜೆಂಟ್ ಕೊಟ್ಟಿದ್ದೀರಾ. ಅಂದಾಗೆ ನಿಮ್ಗೆ ಎಷ್ಟು ಜನ ಮಕ್ಕಳು ತಾಯಿ? ನಂಗಿರೋದು ಇವನೊಬ್ನೇ ಸರ್. ಯಾಕೆ ತಾಯಿ ಹಾಗೆ ಮಾಡಿದ್ರಿ? ಇನ್ನೂ 4 ಜನಕ್ಕೆ ಜನ್ಮ ಕೊಟ್ಟಿದ್ರೆ ಅವ್ರು ಇನ್ನೂ ಒಂದಷ್ಟು ಜನದ ಪ್ರಾಣ ಉಳಿಸ್ತಾ ಇದ್ರು. ನಿಮ್ಮ ಮನೆಗೆ ಒಂದ್ಸರಿ ಬರ್ತೀನಿ. ಇಂಥ ಮಗನ ಜನ್ಮ ಕೊಟ್ಟಿದ್ದಕ್ಕೆ ನಿಮ್ಮ ಕಾಲ್ಗೆ ಒಂದ್ಸರಿ ನಮಸ್ಕಾರ ಮಾಡ್ಬೇಕಮ್ಮ. ಧಾರಾಳವಾಗಿ ಬನ್ನಿ ಸರ್.
ಒಳ್ಳೆ ಅಡಿಗೆ ಮಾಡ್ತೀನಿ, ಬಂದು ಊಟ ಮಾಡ್ಕೊಂಡೋಗಿ. ಭೈರವ ಅವ್ರು ಬಂದ್ರೆ ನಾನು ಕಾಲ್ ಮಾಡಿದ್ದೆ ಅಂತ ಹೇಳಿಮ್ಮ. ಹಾ. ಯಾರಮ್ಮ ಫೋನ್ ಮಾಡಿದ್ದು? ಅದೇ ಯಾರೋ ರಾಮದೇವ್ ಅಂತೆ. ನಿನ್ನೆ ರಾತ್ರಿ ನೀನ್ ಅವ್ರನ್ನ ಕಾಪಾಡ್ದೆ ಅಂತಲ್ಲ? ಹೌದಮ್ಮ, ಯಾರೋ ಇಬ್ರು ಆಟೋದಲ್ಲಿ ಅವ್ರ ಹತ್ರ ಕಳ್ತನ ಮಾಡ್ತಾ ಇದ್ರು. ಚಾಕು ತೋರಿಸಿ ಹೆದರ್ಸ್ತಾ ಇದ್ರಾ? ತಲೆ ಮೇಲೆ ಇಡ್ಬಿಟ್ಟು ಓಡಿಸ್ದೆ. ಭೈರ, ಇಷ್ಟು ದಿನ ಈ ಊರಿನ ಜನ ಎಲ್ಲ ಎಂತ ನೀಚಿನ ಜನ್ಮ ಕೊಟ್ಟೆ. ಅವನೊಬ್ಬ ಸಮಾಜಘಾತಕ, ಕೆಟ್ಟ ಹುಳ, ಇಂಥವನ್ಗೆ ಜನ್ಮ ಕೊಡೋ ಬದಲು ನೀನ್ ಬಂಜೆ ಆಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಎಲ್ಲ ಬೈತಾ ಇದ್ರು. ಆದ್ರೆ ಇಷ್ಟು ದಿನಕ್ಕೆ ಒಬ್ಬ ವ್ಯಕ್ತಿ ನನಗ್ ಫೋನ್ ಮಾಡಿ ನಿಮ್ ಮಗ ತುಂಬಾ ಒಳ್ಳೆಯವನು, ಸಮಾಜಕ್ಕೆ ಒಳ್ಳೆ ಪ್ರಜೆನ ಕೊಟ್ಟಿದ್ದೀರಾ ಅಂತ ನಿನ್ನ ಹೊಗಳಿದ್ರು. ಒಬ್ಬ ತಾಯಿಗೆ ತನ್ನ ಮಗನ್ನ ಹೊಗಳದಾಗ ಆಗುತ್ತೆಲ್ಲ ಸಂತೋಷ, ಅವನಿಗೆ ಜನ್ಮ ಕೊಟ್ಟಾಗ ಅದ ಸಂತೋಷಕ್ಕಿಂತ ಹೆಚ್ಚಾಗಿ ಸಂತೋಷ ಆಗುತ್ತೆ ಕಣು. ನೋಡು, ಇಷ್ಟು ವರ್ಷ ಎಂತ ಮಗನಿಗೆ ಜನ್ಮ ಕೊಟ್ಟೆ ಅಂತ ಹೇಳಿ ಪಶ್ಚಾತ್ತಾಪ ಪಡ್ತಿದ್ದೆ. ಆದ್ರೆ ಇವತ್ತು ನಿನಗ್ ಜನ್ಮ ಕೊಟ್ನಲ್ಲ ಅಂತ ತುಂಬಾ ಸಂತೋಷ ಪಡ್ತಿದ್ದೀನಿ. ಇಷ್ಟು ಸಾಕು ಭೈರ ನಂಗೆ. ನೀ ನನ್ಗೆ ಬಂಗಾರ ಒಡವೆ ಮಾಡಿಸ್ಕೊಡ್ಬೇಡ, ಆರಾಮಾಗಿರೋದಕ್ಕೆ ದೊಡ್ಡ ಮನೆ ಕೊಡಿಸ್ಬೇಡ, ಒಬ್ಳು ಒಳ್ಳೆ ತಾಯಿ ಅಂತ ನನಗೆ ಹೆಸರು ತಂದ್ಕೊಟ್ಟೆ ಅಲ್ಲ, ಅಷ್ಟ್ ಸಾಕು. ಈ ಒಂದ್ ಮಾತ್ಗೆ ಇಷ್ಟು ದಿನದಿಂದ ಕಾಯ್ತಾ ಇದ್ದೆ ಭೈರ. ಎಲ್ ಕೊನೆವರೆಗೂ ಕೆಟ್ಟ ತಾಯಿ ಅಂತ ಹೆಸರು ತಗೊಂಡು ಸತ್ತು ಹೋಗ್ತೀನಿ ಅಂತ ಬೇಜಾರಿತ್ತು ಭೈರ. ಆದ್ರೆ ಈಗ ನೆಮ್ಮದಿಯಾಗಿ ಪ್ರಾಣ ಬಿಡ್ತೀನಿ. ಒಳ್ಳೆ ತಾಯಿ ಅಂತ ಹೆಸರು ತಗೊಂಡು ಇಂಥ ಮಗನಿಗೆ ಜನ್ಮ ಕೊಟ್ನಲ್ಲ ಅಂತ ಸಂತೋಷವಾಗಿ ಕೊನೆ ಉಸಿರು ಬಿಡ್ತೀನಿ. ಅಮ್ಮ, ಇಷ್ಟಕ್ಕೆ ನೀನು ಆಗೋಯ್ತು ಅನ್ಕೊಂಡ್ರೆ ಹೇಗೆ? ಇನ್ನೂ ನೀನು ಸುಮಾರು ನೋಡ್ಬೇಕಾಗಿರೋದಿದೆ. ನಿನಗೆ ಒಳ್ಳೆ ಮಗ ಆಗಿ ತೋರಿಸ್ತೀನಿ. ಈ ಸಮಾಜಕ್ಕೆ ಗಣ್ಯ ವ್ಯಕ್ತಿ ಆಗ್ತೀನಿ. ನಿನ್ನೆ ಮೊದಲನೇ ಸಲ ಬೇರೆಯವರ ಸಂತೋಷದಲ್ಲಿ ನಾನು ಖುಷಿ ನೋಡಿದ್ದು. ನೀನು ತುಂಬ ಕಷ್ಟಪಟ್ಟಿದ್ಯಮ್ಮ. ಕಟ್ಕೊಂಡು ಗಂಡನೂ ಮೋಸ ಮಾಡ್ದ, ಜನ್ಮ ಕೊಟ್ಟ ಮಗನೂ ಸರಿಯಿಲ್ಲ. ಈ ಸಮಾಜದಲ್ಲಿ ಈ ಕೆಟ್ಟ ಗಂಡಸರ ಅವರ ಹಾಳು ದೃಷ್ಟಿಗೆ ಗುರಿಯಾಗಿ ನೀನೆಷ್ಟು ನೋವು ಅನುಭವಿಸಿದ್ಯಾ ಅಂತ ನನಗೆ ಗೊತ್ತಮ್ಮ. ಇಷ್ಟೆಲ್ಲ ನೋವುಗಳನ್ನ ಸಹಿಸ್ಕೊಂಡು ನೀನ್ ದುಡ್ದು ನನ್ನ ಸಾಕಿದ್ಯಾ. ಆದ್ರೆ ನಾನು ಜವಾಬ್ದಾರಿನೇ ಇಲ್ಲದೆ ಕುಡ್ಕೊಂಡು ಸಣ್ಣ ಪುಟ್ಟ ಕಳ್ತನ ಮಾಡಿಕೊಂಡು ಜೈಲಿಗೆ ಹೋಗಿ ನಿನ್ನ ಹೆಸರಿಗೆ ಕಳಂಕ ತಂದ್ಬಿಟ್ನಮ್ಮ. ಇನ್ನು ಮುಂದೆ ಯಾವತ್ತೂ ನಿನ್ನ ನಾನು ನೋಯಿಸಲ್ಲ.